ಮಹಾನಗರ ಪಾಲಿಕೆ ಆಗಬೇಕು ಅಂತಂದ್ರೆ ಇಂಥ ಮುಂದುವರೆದ ಪ್ರಗತಿಪರ ವಿಚಾರ ಇದ್ದಂಥವರು ಮಂತ್ರಿಗಳಾಗಬೇಕು ಅಂತ ಒಮ್ಮತದಿಂದ ಒತ್ತಾಯ ಮಾಡೋದು. ಅವರ ಮಂತ್ರಿ ಸ್ಥಾನ ಕೊಡಿ, ಯುವಕರಿಗೆ ಮಂತ್ರಿ ಸ್ಥಾನವನ್ನು ಕೊಟ್ಟರೆ ಒಂದು ಎಲ್ಲ ಸಮುದಾಯಗಳಿಗೆ ಅನುಕೂಲ ಆಗುತ್ತೆ, ಹುಬ್ಬಳ್ಳಿ ಧಾರವಾಡದ ಅಭಿವೃದ್ಧಿ ಏನಾಗುತ್ತೆ ಅನ್ನೋದು ನಮ್ಮ ನೂರಾರು ಸಂಖ್ಯೆಯೊಳಗ ಪಕ್ಷದ ಧುರೀಣರು ಮತ್ತು ಪಕ್ಷವನ್ನು ಹೊರತುಪಡಿಸಿ ಸಮಾಜದಲ್ಲಿ ರಾಷ್ಟ್ರ ಮತ್ತು ರಾಜ್ಯ ನಾಯಕರಿಗೆ ಹೋಗಿ ಸ್ವತಃ ಭೇಟಿಯಾಗಬೇಕು, ಅವರ ಮನೆಗಳಿಗೆ ಒತ್ತಾಯ ಮಾಡಬೇಕು, ಅವರ ಒಂದು ಅಪಾಯಿಂಟ್ಮೆಂಟ್ ನಾವು ವಿನಂತಿಯನ್ನು ಮಾಡ್ಕೋಬೇಕು. ಅದರಲ್ಲಿ ಕರ್ನಾಟಕ ರಾಜ್ಯದ ಪ್ರಚಾರ ಸಮಿತಿಯ ಚೀಫ್ ಆರ್ಗನೈಸರ್ ಅಂತೇಳಿ ಇದ್ದೀನಿ. ಕೋಆರ್ಡಿನೇಟರ್ SM ಕೃಷ್ಣನ್ ಕಾಲದಿಂದ ನಾನು SM ಕೋಆರ್ಡಿನೇಟರ್ ಆಗಿದ್ದೀನಿ. ನಿಮ್ಮ ಜೊತೆಗೆ ಯಾವತ್ತೂ ನಾನಿದ್ದೀನಿ. ಇವತ್ತು ಬಂದಿರೋದು ನಾವು ವಿಶೇಷವಾಗಿ ಉತ್ತರ ಕರ್ನಾಟಕದ ಬಗ್ಗೆ ನಾವು ನಿಜವಾಗ್ಲೂ ನಮ್ಮ ಜನರಿಗೆ ನಮ್ಮ ಭಾಗಕ್ಕೆ ಏನಾದ್ರು ಆಗ್ಬೇಕು ಅಂತಿದ್ರೆ ನಮ್ಗೆ ಮಿನಿಸ್ಟ್ರಿ ಬೇಕು. ಮಿನಿಸ್ಟ್ರಿ ಇದ್ರೆ ಅಂದ್ರೆ ಕ್ಯಾಬಿನೆಟ್ ಒಳಗೆ ನಮ್ಗೆ ರೆಪ್ರೆಸೆಂಟೇಟ್ ಮಾಡ್ತಾರೆ. ಅದು ಏನಾಗಿದೆ ಅಂದ್ರೆ ನಮ್ಗೆ ನೀವು ರೀಸೆಂಟ್ ಡೇಸ್ನೊಳಗೆ ನೋಡಿ ಉತ್ತರ ಕರ್ನಾಟಕದಾಗ ಆದರೂ ವಿಶೇಷವಾಗಿ ಧಾರವಾಡ ಜಿಲ್ಲಾ ಗಂಡು ಮೆಟ್ಟಿನ ಸ್ಥಳ ಅಂತೀವಿ, ಏನೇನೋ ಅಂತೀವಿ. ಆದರೆ ನಮ್ಮ ಭಾಗದವ್ರು ಎಲ್ಲರಿಗೂ ಇಗ್ನೋರ್ ಮಾಡಿ ಯಾರ್ಯಾರಿಗೂ ಕೊಡ್ತಾ ಇದ್ದಾರೆ. ನೀವು ರೀಸೆಂಟ್ ಡೇಸ್ ಡೆವಲಪ್ಮೆಂಟ್ ಮಾಡ್ಕೊಂಡು ನೋಡಿ. ಆದರೆ ಪ್ರಸಾರದ ಹಬ್ಬದ ಬಗ್ಗೆ ಎದಕ್ಕೆ ಮಾಡ್ತೀವಿ ಅಂದರೆ ಅವರು ನಾವು ಈಗಾಗಲೇ ಸುಮಾರು 3 ಅವಧಿಯೊಳಗೆ ಬಂದಾಗ ಅವರು ಏನು ಕೆಲಸ ಮಾಡಿದ್ದೀವಿ ಅದನ್ನ ನಾವು ಮನವರಿಕೆ ಮಾಡ್ಕೊಂಡಿದ್ದೀವಿ. ನಾನು ಬರೀ ಹುಬ್ಬಳ್ಳಿ ಧಾರವಾಡಕ್ಕೆ ಅಥವಾ ನಮ್ಮ ಕಾಂಗ್ರೆಸ್ಗೆ ಅಂತ ನಾವು ಹೋಗೋದಿಲ್ಲ. ನೋಡಿ ರೀಸೆಂಟ್ ಡೇಸ್ನೊಳಗೆ ನಾವು ಕಾಂತರಾಜ್ ವರದಿ ಬಂತು, ಅದರ ಪ್ರಕಾರ ತೆಗೆದು ನೋಡಿದ್ರೆ 1.5 ಲಕ್ಷ ರೂಪಾಯಿ 1.5 ಕೋಟಿ ಜನಸಂಖ್ಯೆ OBC SC ST ಇದರೊಳಗೆ ಬಂದಾರೆ. ಅವರು SC ಇಂದ ಬರ್ತಾ ಇದ್ದಾರೆ, ಅವ್ರು ಇಗ್ನೋರ್ ಮಾಡ್ತಾರೆ. ನಾನು ಡೇಟ್ ವೈಸ್ ಅದರ ನಂತರ ಡಿಸ್ಟ್ರಿಕ್ಟ್ ವೈಸ್ ಯಾರ್ಯಾರು ಪಾಪ್ಯುಲೇಷನ್ ಎಷ್ಟು ಬೇಕಂದ್ರೆ ನಮ್ಮ ಕಡೆ ಎಲ್ಲ ಐತಿ. ಆದರೆ ನಾವೇನಂತೇವಂದ್ರೆ ಕೆಲಸ ಯಾರು ಮಾಡ್ತಾರಲ್ಲ, ನೀವು ಬರೀ ಉತ್ತರ ಕರ್ನಾಟಕಕ್ಕೆ ಇಗ್ನೋರ್ ಮಾಡಿ ನಾವು ಸೌತ್ನಾಗ ತಗೋತೀನಿ ಅಂತ ಹೇಳಿದ್ರೆ ಸಮಗ್ರ ಕರ್ನಾಟಕ ಆಗೋದಿಲ್ಲ. ನೀವು ನೋಡ್ರಿ, ನಾವು ಯಾವಾಗ ನಾವು ಸ್ವಲ್ಪ ಡೆವಲಪ್ ಆಗಿದ್ವಿ ಅಂದ್ರೆ ಉತ್ತರ ಕರ್ನಾಟಕದವರು ನಾವು ಸ್ಟ್ರಾಂಗ್ ಆದಾಗ ನೋಡಿ. ಒಂದು ನನಗೆ ಉದಾಹರಣೆ ಸಹಿತ ಕೊಡ್ತೀನಿ. IIT ಆಗ್ಬೇಕಂತ 16 ವರ್ಷ ಆದ ಸಹಿತ ನಮ್ಮಲ್ಲಿ ಏನೂ ಬರಲಿಲ್ಲ. ನಾವು ರಸ್ತೆ ಮೇಲೆ ನಿಂತ ಮೇಲೆ IIT ಬಂತು. ನಮ್ಮಲ್ಲಿ ಕರ್ನಾಟಕದೊಳಗೆ ನಾವು ಕರ್ನಾಟಕ ಆಗ್ಬೇಕು ಅಂತೇಳಿ ಕರ್ನಾಟಕ ಭಾಳ ಲೇಟಾಗಿ ಬಂದಿರ್ಬೋದು. ವಿದ್ಯಾವರ್ಧಕ ಸಂಘ ಆಗಿರ್ಬೋದು, ಕರ್ನಾಟಕ ಯೂನಿವರ್ಸಿಟಿ ಆಗಿರ್ಬೋದು, ಕರ್ನಾಟಕ ಚೇಂಬರ್ ಆಫ್ ಅವಾಗಿನಿಂದ ನಾವು ಕರ್ನಾಟಕ ಅನ್ಕೊಂಡು ಬಂದೇವಿ. ನಮ್ಮಲ್ಲಿ ಕರ್ನಾಟಕ ಆದ್ರೆ ನಮ್ಗೆ ಏನೂ ಸಿಗೋದಿಲ್ಲ. ಅದಕ್ಕೆ ನಾವು ಒಂದು ಯೋಗ್ಯವಾದಂತ ನಮ್ದು ಕೊಡಿ ನಿಮ್ ಕೊಡಿ ಹೇಳೋದಿಲ್ಲ, ಯೋಗಿ ಯಾರ್ದಾದ್ರು ನೋಡ್ತಾ ಇದ್ದೀವಿ. ನೋಡಿ ಇಂಥದ್ದು ಕೊಡಿ ಅಂತ ಹೇಳ್ತಾ ಇದ್ದೀವಿ. ನಾವು ಒತ್ತಾಯ ಮಾಡ್ತೇನೋ ಜೋರಾಗಿನೂ ಒತ್ತಾಯ ಮಾಡ್ತೇವೆ. ಯಾಕೆ ನಾವು ಪಾರ್ಟಿಯವರು ಅದೇವಿ, ನಾವು ಪಾರ್ಟಿಗೆ ಸಾಕಷ್ಟು ದುಡ್ದೇವಿ. ಅದಕ್ಕೆ ನಮಗೆ ಬೇಕು ಅಂತೇಳಿ ನಾವು ಹಠ ಹಿಡಿತೀವಿ. ಹಠ ಹಿಡ್ಲಿಕ್ಕೆ ನಮ್ಮ ಹಕ್ಕು ಐತಿ. ಒಂದು ನಾವು ಈಗ ಇನ್ನೊಂದು ಕಾಯ್ದೆ ಬರುವಾಗಲೇ ಹೇಳ್ತೀನಿ, ಈವರೆಗೆ ಮಂಡಲ್ ಕಮಿಷನ್ ಬಂತು. ರಾಜಕೀಯದೊಳಗೆ ಎಲ್ಲರಿಗೂ ಇದು ಕೊಡ್ಬೇಕಾಗಿತ್ತು, ಕೊಟ್ರೇನು ಇಲ್ಲ. ಅದರ ನಂತರ ರೀಸೆಂಟ್ಲಿ ರೋಹಿಣಿ ಕಮಿಷನ್ ಬಂತು, ಕೊಡ್ಬೇಕು ಅಂತೇಳಿ, ಇನ್ನೂವರೆಗೂ ಕೊಡ್ಲಿಲ್ಲ. ಈಗ ಸುಪ್ರೀಂ ಕೋರ್ಟ್ನೊಳಗೆ ಇಂದಿರಾ ಸಹಾನಿ ಕೇಸ್ನೊಳಗೆ ಕೊಡ್ಬೇಕು ಅಂತ ಕೊಟ್ಟಿದ್ರು. ಇದು ಸುಪ್ರೀಂ ಕೋರ್ಟ್ನ ಹೋಯ್ತು. SC ST ಆಕ್ಟ್ ಐತಿ, OBC ಆಕ್ಟ್ ಐತಿ, NCDC ಐತಿ, SC ಐತಿ, ರೋಹಿಣಿ ಕಮಿಷನ್ ಐತಿ. ಸುಪ್ರೀಂ ಕೋರ್ಟ್ ಎಲ್ಲ ಹೇಳಿದ್ರು ಅನಿಸುತ್ತೆ. ನಮ್ಗೆ ಮಾಡಲಿಲ್ಲ ಅಂದರೆ ನಾವು ಸೆಕೆಂಡ್ರಿ ಸಿಟಿಸನ್ಸ್ ಏನು ನಮಗೂ ಹಕ್ಕ ಐತಲ್ಲ, ನಾವು ಕೆಲಸನೂ ಮಾಡ್ತಾ ಇದ್ದೀವಿ. ಆ ಕಾರಣಕ್ಕೆ ಇನ್ನೂ ಅನೇಕ ನಾವು ಮಾಡ್ತೀನಿ, ಅಲ್ಲಿಗೆ ಬರ್ತೀನಿ. ಈಗ
ನಾವು ಅಬ್ಬಯ್ಯ ಮಾತಾಡುವಾಗ ನಾವು ಒಟ್ಟಾಗಿ ಮಾಡಿದ್ವಿ. ಇದು ಎದಕ್ಕೆ ಮಾಡಿದ್ವಿ ಅಂದ್ರೆ ಇವೆಲ್ಲ ಕಾಯ್ದೆ ಕಾನೂನು ಸುಪ್ರೀಂ ಕೋರ್ಟ್ ಎಲ್ಲ ಬಂದು ಸಹಿತ ನಮ್ಗೆ ಆಗ್ತಾ ಇಲ್ಲ. ಯಾಕಂದ್ರೆ ನಮ್ ಸ್ಟ್ರೆಂತ್ ಬರ್ತಾ ಇಲ್ಲ. ಅದಕ್ಕೆ ನಿಮ್ಗೆಲ್ಲ ಕರ್ಕೊಂಡು ಹೊಂಟೇವ್ ನಾವು. ನೀವೆಲ್ಲ ನಮ್ಮ ಜೊತೆಗಿರಿ. ನೀವು ಎಷ್ಟು ಸ್ಟ್ರೆಂತ್ ಕೊಡ್ತಿರಲ್ಲ ಅಷ್ಟು ನಮ್ಮ ಭಾಗ ಉದ್ಧಾರ ಆಗ್ತೈತಿ. ನಾವು ನಮ್ಮ ಕೆಲಸ ಮಾಡ್ಲಿಕ್ಕೆ ಆಗ್ತದೆ. ಈಗ ನೋಡ್ರಿ, ನಮ್ಗೆ 15 ದಿವಸಕ್ಕೆ ಒಂದು ಸಲ ನೀರು ಬರ್ತದೆ. ಕಾರಣ ಏನಂದ್ರೆ ನಮ್ಮ ಪವರ್ ಹೋಗಿ ಕ್ಯಾಬಿನೆಟ್ ಒಳಗೆ ಹೇಳೋದು ಯಾರಿಲ್ಲ. ಇಂಥವ್ 100 ಕೇಸ್ ಬೇಕಾದ್ರೆ ನಾವು ಆನ್ ರೆಕಾರ್ಡ್ ಕೊಡಿಸ್ತೀನಿ. ಅದಕ್ಕೆ ನಾನು ಅದು ಹೇಳಿಲ್ಲಲ್ಲ. ನಮಗೆ ಇಲ್ಲ ಕೇಳ್ರಿ ಯಾರು ಹೇಳಿದ್ರು? ಕೇಳ್ರಿ ಅದು ಅಲ್ರಿ ಒಂದ್ ಸೆಕೆಂಡ್ ಹೇಳ್ರಿ. ಅಲ್ಲ ನೀವು ಕೊಡಿ ಅಲ್ಲ ನಾನು ನೀವು ಕಲ್ಪನಾ ಮಾಡಿದ್ರಿ. ನಾನ್ ಹೇಳ್ತಾ ಇರೋದು 15 ದಿವಸಕ್ಕೊಮ್ಮೆ ನೀರು ಬರ್ತಾ ಇದೆ ಅಂದ್ರೆ ಯಾಕಂದ್ರೆ ನಮ್ಮಲ್ಲಿ ಕ್ಯಾಬಿನೆಟ್ ಒಳಗೆ ಯಾರಿಲ್ಲ, ರೆಪ್ರೆಸೆಂಟೇಷನ್ ಇಲ್ಲ. ನಮಗ್ ಪರವಾಗಿ ವಾದಿಸೋರು ಕರೆಕ್ಟ್ ರೀ. ಅವ್ರು ಮಾಡಾಕತ್ತಾರೆ, ನಮ್ದು ನಾವು ಹೇಳಾಕತ್ತೀವಿ. ಆದ್ರೆ ನಾವು ಒಟ್ಟಾರೆ ಬೇಕು ಅಂತ ಹೇಳಿದಾಗ ಈ ಪರಿಸ್ಥಿತಿ 15 ದಿವಸಕ್ಕೆ ನಮ್ಗೆ ನೀರು ಬರ್ತಿದೆ ಅಂದ್ರೆ ನಮ್ಮ ಪ್ರತಿನಿಧಿ ಬೇಕೋ ಬೇಡ? ನನ್ನ ಉದ್ದೇಶ ಪ್ರತಿನಿಧಿ ಇಲ್ಲ ಅಂತ ಹೇಳಿದ್ರೆ ಇರ್ಲೇ ಬಿಡಂತ ಆಗ್ತದೆ. ಅದಕ್ಕೆ ನಮ್ಗೆ ಬೇಕು ಅಂತೇಳಿ ನಾವು ಒತ್ತಾಯ ಮಾಡಾಕತ್ತೀವಿ. ಒತ್ತಾಯ ಮಾಡ್ತೀವಿ ಅಂತ ಹೇಳೋದಕ್ಕೆ ನಾವು ಮಾತಾಡಿದ್ರೆ ಅದಕ್ಕೆ ನಾವು ಯಾವುದೋ ಸಂದರ್ಭದೊಳಗೆ ಒಂದು ಕಾಲಕ್ಕೆ ಎಲ್ಲಕ್ಕಿಂತ ದೊಡ್ಡ ಡಿಸ್ಟ್ರಿಕ್ಟ್ ಇದು ಬೆಂಗಳೂರು ಬಿಟ್ಟರೆ ಇದೆ. ಎಲ್ಲದರೊಳಗೆ ಬಿಸ್ನೆಸ್ ಟ್ಯಾಕ್ಸ್ ವಸೂಲಿದೊಳಗೆ ಮತ್ತೊಂದೊಳಗೆ ಏನು ಇದ್ರೂ ಸಹಿತ ಅದನ್ನ ಎಲ್ಲರೂ ಮೀರಿ ಮಾಡಿ ಟ್ಯಾಕ್ಸ್ ವಸೂಲಿ ಮಾಡಿಕೊಡ್ತೀವಿ, ವ್ಯಾಪಾರ ಕೊಡ್ತೀವಿ, ನಡೆಸ್ತೇವೆ, ಏನೇನು ನಡೆಸ್ತಾ ಇದೀವಲ್ಲ. ಆದರೆ ನಮಗೆ ಪೂರಕವಾದಂತಹ ಪೊಲಿಟಿಕಲ್ ಸ್ಟ್ರೆಂತ್ ಸಿಗ್ತಾ ಇಲ್ಲ. ಪೂರಕವಾದಂತಹದ್ದು ಅವ್ರು ಬಂದಾಗ ಅವ್ರು ಮಾಡಿಲ್ಲ ಅದಂತೆಲ್ಲ ಎಲ್ಲರೂ ಮಾಡ್ಯಾರ. ಅದಕ್ಕೆ ನಾವು ಒತ್ತಾಯ ಏನ್ ಮಾಡ್ತೀವಿ ಅಂದ್ರೆ ಒಟ್ಟಾರೆಯಾಗಿ ಪಕ್ಷಾತೀತವಾಗಿಯೂ ಮಾಡಬಹುದು, ಜಾತ್ಯತೀತವನ್ನು ಮಾಡಬಹುದು, ಮತ್ತೆ ಎಲ್ಲ ನಮ್ಮ ಕಡೆ ಅವ್ರ ಪ್ರಶ್ನೆ ಕೇಳಿ ನಾ ಕೊಡ್ತೀನಿ. ಅನ್ನೋದು ಗೊತ್ತಾಗುತ್ತೆ. ಇವತ್ತು ಮಂತ್ರಿ ಸ್ಥಾನ ಕೊಡೋದಂದ್ರೆ ನಾಳೆ ಇನ್ನೊಂದು ಪೂರ್ವಭಾವಿ ಸಭೆ ಮಾಡಿ ಗುರುವಾರ ಬೃಹತ್ ಪ್ರತಿಭಟನೆ ಮಾಡಿ ಅದಾದ ನಂತರ ಮತ್ತೆ ಒಂದ್ 2 ದಿವಸದಲ್ಲಿ ಎಲ್ಲ ಹಿರಿಯರ ಮುಖಂಡರ ನೇತೃತ್ವದಲ್ಲಿ ಸುಮಾರು ಒಂದು 10 ರಿಂದ 15 ಬಸ್ಗಳ ಮುಖಾಂತರವಾಗಿ ಖರ್ಗೆ ಸಾಹೇಬ್ ಭೇಟಿಯಾಗಿ ತೆಗೆದುಕೊಂಡಿದ್ದೀವಿ. ಇನ್ನು ಮುಂದಿನ ಚರ್ಚೆ ಬಗ್ಗೆ ನಮ್ಮ ಗುರುನಾಥ್ ಹುಲಿಕಟ್ಟಿ ಅವರು ಮಾತಾಡ್ತಾರೆ. ಎಲ್ಲ ನೀವೇ ಹೋಗ್ತೀವಿ. ನಾವು ಇವತ್ತು ಎಲ್ಲ ಕಾಂಗ್ರೆಸ್ ಮುಖಂಡರು ಈ ಒಂದು ಸುದ್ದಿಗೋಷ್ಠಿಯಲ್ಲಿ ಸೇರಿ ನಮ್ಮ ಬೇಡಿಕೆ ಏನು ಅಂದ್ರೆ ಮುಂಬರುವ ಏನು ಈ ಕ್ಯಾಬಿನೆಟ್ ಅನ್ನ ವಿಸ್ತಾರ ಮಾಡ್ತಾರೆ. ಯಾಕಂದ್ರೆ ಈಗ 14 ಮಂದಿ ಮಂತ್ರಿಗಳಾಗಿದ್ದಾರೆ, ಇನ್ನು 20 ಜನ ಮಂತ್ರಿಗಳಾಗಬೇಕಾಗಿದೆ. ಆ ಮಂತ್ರಿಮಂಡಲದಲ್ಲಿ ವಿಸ್ತರಣೆಯಲ್ಲಿ ಹುಬ್ಬಳ್ಳಿ ಧಾರವಾಡಕ್ಕೆ ಪ್ರಾಶಸ್ತ್ಯ ಕೊಡಬೇಕು. ಅದರಲ್ಲೂ ಕೂಡ ಹುಬ್ಬಳ್ಳಿ ಧಾರವಾಡದಿಂದ 3 ಸ್ಥಾನಗಳಲ್ಲಿ ಏಕೈಕವಾಗಿ ಕಾಂಗ್ರೆಸ್ನಿಂದ ಆಯ್ಕೆಯಾಗಿರುವಂತಹ ಸನ್ಮಾನ್ಯ ಶ್ರೀ ಪ್ರಸಾದ್ ಅಬ್ಬಯ್ಯ ಅವರಿಗೆ ಮಂತ್ರಿ ಸ್ಥಾನ ಕೊಡಬೇಕು ಎಂಬುದು ಇಡೀ ಹುಬ್ಬಳ್ಳಿ ಧಾರವಾಡ ಹಾಗೂ ಧಾರವಾಡ ಜಿಲ್ಲೆಯ ಒಂದು ಒಕ್ಕೂರಿನ ಕೂಗಾಗಿದೆ. ನಮಗೆಲ್ಲ ಗೊತ್ತಿದೆ, ಪ್ರಸಾದ್ ಅಬ್ಬಯ್ಯ ಅವರು ಒಬ್ಬ ದಲಿತ ಸಮುದಾಯದಿಂದ ಬಂದಂತಹ ಒಬ್ಬ ಮುಖಂಡ. ದಲಿತ ಮುಖಂಡ ಆದ್ರೂ ಕೂಡ ಎಲ್ಲಾ ಜಾತಿ ಯಾವುದೇ ಭೇದ ಭಾವ ಇಲ್ಲದೆ ಯಾವ ವೃತ್ತಿಯನ್ನು ಇಟ್ಟುಕೊಂಡಂತವರು ಶ್ರೀ ಪ್ರಸಾದ್ ಅಬ್ಬಯ್ಯ ಅವರು. ತಾವೆಲ್ಲ ನೋಡಿದಿರಿ, ಹಿಂದೆ ಕೂಡ ದಲಿತ ಮುಖಂಡರಿಗೆ ಕಾಂಗ್ರೆಸ್ನಲ್ಲಿ ದಲಿತ ಮುಖಂಡರಿಗೆ ಸೌತ್ ಕರ್ನಾಟಕದಲ್ಲಾಗ್ಲಿ ಅಥವಾ ಚಿತ್ರದುರ್ಗ ಭಾಗದಲ್ಲಿ ಆಗ್ಲಿ ಮಂತ್ರಿಗಳನ್ನು ಕೊಟ್ಟಿದ್ದಾರೆ. ಅದೇ ನಮ್ಮ ಉತ್ತರ ಕರ್ನಾಟಕಕ್ಕೆ ಈವರೆಗೂ ಯಾವುದೇ ಪ್ರಾತಿನಿಧ್ಯ ಸಿಕ್ಕಿಲ್ಲ. ಒಮ್ಮೆ ಮಾತ್ರ ಓಂ ಪ್ರಕಾಶ್ ಕನಗಲಿ ಅವರಾಗಿದ್ರು. ಅದಾದ್ಮೇಲೆ ರಾಜ್ಯ ಸರ್ಕಾರದಲ್ಲಿ ಒಬ್ಬ ಪ್ರಮುಖ ದಲಿತ ಮುಖಂಡರಿಗೆ ಯಾವುದೇ ಕ್ಯಾಬಿನೆಟ್ ಸ್ಥಾನ ಕೊಟ್ಟಿಲ್ಲ ಎಂಬುದು ಎಲ್ಲರ ಕೂಗಾಗಿದೆ.
ಆ ನಿಟ್ಟಿನಲ್ಲಿ ಇವತ್ತು ಒಬ್ಬ ದಲಿತ ಮುಖಂಡ 3 ಬಾರಿ ಅತ್ಯಂತ ಪ್ರಚಂಡ ಬಹುಮತದಿಂದ ಆಯ್ಕೆಯಾಗಿರುವಂತ ಶ್ರೀ ಪ್ರಸಾದ್ ಅಬ್ಬಯ್ಯ ಅವರಿಗೆ ಈ ಸಾರಿ ಮಂತ್ರಿ ಸ್ಥಾನ ಕೊಟ್ಟಲ್ಲಿ ಹುಬ್ಬಳ್ಳಿ ಧಾರವಾಡ ಅಷ್ಟೇ ಅಲ್ಲ, ಸಮಗ್ರ ಧಾರವಾಡದ ಅಭಿವೃದ್ಧಿ ಆಗೋದ್ರಲ್ಲಿ ಯಾವುದೇ ಸಂಶಯವಿಲ್ಲ. ಆ ನಿಟ್ಟಿನಲ್ಲಿ ಹೈಕಮಾಂಡ್ಗೆ ನಾವು ಅವರನ್ನು ಮಾಡಬೇಕು ಅಂತ ನಮ್ಮ ಕಳಕಳಿ ವಿನಂತಿ ಮಾಡ್ತಾ ಇದ್ದೇನೆ. ಸರ್ ನೀವು ಸ್ವಲ್ಪ ಈ ಕಡೆ ನೀವು ಆ ಕಡೆ ಬಿಡಿ. ಒಂದೆಂಟು ಸ್ಪಷ್ಟವಾಗಿ ಗೊತ್ತಿರಲಿ, ಈ ಪತ್ರಿಕಾಗೋಷ್ಠಿ ಬೇರೆ ಯಾರನ್ನೂ ಕೂಡ ಮಂತ್ರಿಗಳನ್ನು ಮಾಡಬಾರದು ಅಂತಲ್ಲ. ಧಾರವಾಡ ಜಿಲ್ಲೆಗೆ ಪ್ರಾತಿನಿಧ್ಯ ಕೊಡ್ರಿ, ಅದರಲ್ಲೂ ವಿಶೇಷವಾಗಿ ಪ್ರಸಾದ್ ಅಬ್ಬಯ್ಯ ಅವರು ಅದ್ಭುತವಾದ ಕೆಲಸಗಳನ್ನು ಮಾಡಿದ್ದಾರೆ. ಪ್ರಗತಿಪರ ವಿಚಾರಿದ್ದವಂತವರ ಇಂಜಿನಿಯರಿಂಗ್ ಗ್ರಾಜ್ಯುಯೇಟ್ ಅದಾರ. ಅವರು ಕೊಟ್ರ ಧಾರವಾಡ ಜಿಲ್ಲೆ ಅಭಿವೃದ್ಧಿ ಆಗತ್ತೆ ಅಂತ ನಮ್ಮ ಎಲ್ಲರ ಅಭಿಪ್ರಾಯ. ಆ ಹಿನ್ನೆಲೆಯೊಳಗ ಪ್ರತಿಭಟನೆ ಅಂತ ಏನು ಮಾಡುವುದಿಲ್ಲ, ಹಕ್ಕೊತ್ತಾಯವನ್ನ ನಾವು ಮಾಡ್ತಾ ಇದ್ದೇವೆ. ಏನು 17ನೇ ತಾರೀಕಿಗೆ ಕನಿಷ್ಠ ಒಂದು 10-15 ಸಾವಿರ ಜನ ಸೇರಿ ಸರ್ಕಾರದ ಮೇಲೆ ಒತ್ತಡ ತರುವುದರ ಸಲುವಾಗಿ ಒಂದು ಮೆರವಣಿಗೆ. ಅದರ ಅರ್ಥ ಬೇರೆದವರು ಕೊಡಬಾರದು ಅಂತಲ್ಲ, ಬೇರೆದವರು ಅಭಿವೃದ್ಧಿ ಮಾಡಿಲ್ಲ ಅಂತಲ್ಲ. ಹೆಚ್ಚಿನ ಅಭಿವೃದ್ಧಿ ಆಗುವುದು ಅನಿವಾರ್ಯತೆ ಇದೆ, ಅವಶ್ಯಕತೆ ಇದೆ ಧಾರವಾಡ ಜಿಲ್ಲೆಗೆ, ಅದರಲ್ಲಿ ಹುಬ್ಬಳ್ಳಿ ಧಾರವಾಡಕ್ಕೆ. ಇವತ್ತ ಸಂತೋಷ್ ಲಾಡ್ ಇರ್ಬೋದು, NH ಕೋನ್ ರೆಡ್ಡಿ ಇರ್ಬೋದು, ಅವ್ರ ವಿರೋಧ ಅಲ್ಲ ಇದು. ಅವರಿಗೆ ಅವರು ಶಾಸಕರದಾರ, ಅವರಿಗೆ ಆಕಸ್ಮಿಕವಾಗಿ ಮಂತ್ರಿ ಸ್ಥಾನ ಕೊಟ್ರೆ ಅದನ್ನು ಕೂಡ ಸ್ವಾಗತ ಮಾಡ್ತೀವಿ. ನಾವು ವಿರೋಧ ಮಾಡೋದಿಲ್ಲ. ಆದ್ರೆ ಈ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡಿದಂತವರು. ಪ್ರಸಾದ್ ಅಬ್ಬಯ್ಯ ಅವರು 3 ಚುನಾವಣೆಯಲ್ಲಿ ಅತಿ ಹೆಚ್ಚು ಮತಗಳ ಅಂತರದಿಂದ ಗೆದ್ದಿದ್ದಾರೆ, ಅಜಾತ ಶತ್ರು ಆಗಿದ್ದಾರೆ. ಸಮಸ್ಯೆಗಳ ಬಗ್ಗೆ ಪರಿಕಲ್ಪನೆ ಇದೆ, ಸಮಸ್ಯೆಗಳಿಗೆ ಯಾವ ರೀತಿಯ ಪರಿಹಾರ ಕಂಡು ಹಿಡಿಬೇಕು ಅನ್ನೋದರ ಬಗ್ಗೆ ಸ್ಪಷ್ಟವಾದ ನಿಲುವಿದೆ. ಜನರ ಆಶೋತ್ತರಗಳಿಗೆ ಸ್ಪಂದಿಸ್ತಾರೆ. ಆ ಹಿನ್ನೆಲೆಯಲ್ಲಿ ಅವರಿಗೆ ಮಂತ್ರಿ ಸ್ಥಾನವನ್ನು ಕೊಡಬೇಕು ಅಂತ ಹಕ್ಕೊತ್ತಾಯ ಮಾಡ್ತಾ ಇದ್ದೇವೆ. ಅದಕ್ಕೆ ಪೂರಕವಾದಂತ ನಾವೆಲ್ಲರೂ ಕೂಡ ತೀರ್ಮಾನ ಮಾಡಿ ಹೆಚ್ಚಿನ ಸಂಖ್ಯೆಯೊಳಗೆ ಪ್ರಮುಖರಾದಂಥವರು ಬೆಂಗಳೂರಿಗೆ ಹೋಗಿ ಅಲ್ಲ ರಾಷ್ಟ್ರೀಯ ನಾಯಕರು ಬರ್ತಾ ಇದ್ದಾರೆ, ಅವ್ರನ್ನ ಭೇಟಿಯಾಗೋದು ಮತ್ತು ರಾಜ್ಯದ ಮುಖ್ಯಮಂತ್ರಿಗಳು ಮತ್ತು ಹಿಂದಿನ ಮುಖ್ಯಮಂತ್ರಿಗಳನ್ನು ಭೇಟಿಯಾಗಿ ಒತ್ತಾಯ ಮಾಡಬೇಕನ್ನೋದು ನಮ್ಮೆಲ್ಲರ ಅಭಿಪ್ರಾಯ. ಎಲ್ಲರಿಗೂ ಧನ್ಯವಾದಗಳು. ಮಾನ್ಯ ಶ್ರೀ IG ಸನದಿ ಅವರು ನಮ್ಮ ಹಿರಿಯರು ಬಂದಿದ್ದಾರೆ, ಅವರನ್ನು ಕೂಡ ಈ ಪತ್ರಿಕಾಗೋಷ್ಠಿಗೆ ಸ್ವಾಗತವನ್ನು ಮಾಡ್ತಾ ಇದ್ದೇನೆ. ಥ್ಯಾಂಕ್ ಯು ಸರ್. ಮೋರ್ ಕ್ವಶನ್ಸ್ ಈ ಬಗ್ಗೆ ಏನಾದರೂ ಇತ್ತ? ಏನಿಲ್ಲ. ಓಕೆ.